ನಮಸ್ಕಾರ ಎಲ್ಲರೂ ಹೇಗಿದ್ರಿ? ಆರಾಮದ್ರಿ ಅನ್ಕೊಂಡ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಮುಂಬೈನ ಪ್ರಸಿದ್ಧವಾದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಮಹಾಲಕ್ಷ್ಮಿ ದೇವಸ್ಥಾನ ಹೆಂಗಿತ್ತಂತಂದ ನೋಡ್ಕೊಂಬರ್ನಂತ. ಇವಾಗ ಏನ್ ತೋರ್ಸಾತಿಲ್ಲ, ಇಲ್ಲಿ ಜೂಮ್ ಮಾಡಿ ಹಾಕ್ತಿಲ್ಲ. ಇದು ರಿಲಯನ್ಸ್ ಅವರ ಅಂಬಾನಿ ಮನಿ, ಮುಂಬೈದಲ್ಲಿರುವಂತ ಅಂಬಾನಿ ಮನಿ ಐತ್ರಿ ಇದು. ಇಲ್ಲಿಂದ ನಾವೇನ್ ಮಾಡ್ತೀವಿ, ಇನ್ನ ಸೀದಾ ಮುಂದೆ ಹೋದ್ರೆ ನಮ್ಗ ಸಾಕಿದ ಪಾರಿವಾಳಗಳನ್ನ ನಾವು ಇಲ್ಲೇ ನೋಡ್ಬೋದ್ರಿ. ಇವುಗಳಿಗೆ ನಾವೇನ್ ಮಾಡ್ಬೋದು, ಅಲ್ಲೇ ದುಡ್ಡು ಕೊಟ್ಟರೆ ನಮ್ಗೆ ಧಾನ್ಯಗಳನ್ನ ಕೊಡ್ತಾರೆ. ಅದನ್ನ ನಾವಿಲ್ಲೇ ಪಾರಿವಾಳಗಳಿಗೆ ಧಾನ್ಯಗಳನ್ನ ಹಾಕಿ ಪಕ್ಷಿಗಳ ಜೊತೆ ನಾವು ಒಂದ್ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಬೋದು. ಇದನ್ನ ದಾಟ್ಕೊಂಡು ನಾವು ಮುಂದೆ ಹೋದ್ರ ಆ ದಾರಿ ಉದ್ದಕ್ಕೂ ಸಿಗುವಂತ ಎಲ್ಲೇನ್ ನೋಡಾತಿರಲ್ಲ, ಈ ತರ ಬ್ಯಾಗ್ ಆಗ್ಲಿ ಎಲ್ಲಾ ತರದ ಐಟಮ್ಸ್ ಗಳನ್ನು ಇಲ್ಲಿ ಮಾರಾಕಿಟ್ಟಿರ್ತಾರ. ಈ ಮಹಾಲಕ್ಷ್ಮಿ ದೇವಾಲಯ ಮುಂಬೈನ ಹೃದಯ ಭಾಗದಾಗ ಐತ್ರಿ. ಇಲ್ಲಿ ನೀವ್ ಏನಾದ್ರು ಬಂದ್ರ ಮನಸ್ಸಿಗೆ ವಿಭಿನ್ನ ವಿಶ್ರಾಂತಿ ನಿಮ್ಗ ಸಿಗ್ತೈತ್ರಿ. ದೂರದಿಂದ ಭಕ್ತರು ಏನ್ ಮಾಡ್ತಾರೋ ಈ ಮಹಾಲಕ್ಷ್ಮಿ ಗುಡಿಗೆ ಬರ್ತಿರ್ತಾರ. ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರ ಮಹಾಲಕ್ಷ್ಮಿ ಮತ್ತು ಮಹಾಕಾಳಿ ಮೂರ್ತಿಗಳನ್ನು ಇಲ್ಲೇ ಒಟ್ಟಾಗಿ ನಾವ ನೋಡ್ಬೋದ್ರಿ. ಮೂರು ದೇವಿಯ ಸಂಕೇತ ಏನಂತಂದ್ರ ಒಂದು ದೇವಿ ಶಕ್ತಿ, ವಿದ್ಯೆ ಮತ್ತು ಸಂಪತ್ತನ್ನ ದೇವಾಲಯದಲ್ಲಿ ನಾವ ಕಾಣ್ಬೋದು. ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರ ಎಲ್ಲಾರು ಕಮೆಂಟ್ ಮಾಡ್ರಿ. ಹಂಗ ನೀವೇನಾದ್ರು ಮುಂಬೈಗೆ ಹೋದಾಗ ದೇವಸ್ಥಾನ ಯಾವ ರೀತಿಯಾಗಿ ಮತ್ತ ವಿಭಿನ್ನವಾಗಿ ಮಾಡಿದಾರ, ಅಲ್ಲಿಯ ಏನಾದ್ರು ವಿಷಯಗಳು ನಿಮ್ಗೆ ಏನಾದ್ರು ಗೊತ್ತಾದ್ರ ಕಮೆಂಟ್ ಮೂಲಕ ತಿಳಿಸ್ರಿ. ಮಹಾಲಕ್ಷ್ಮಿ ದೇವಾಲಯದ ದರ್ಶನ ನನ್ನ ಮನಸ್ಸಿಗೆ ತುಂಬಾ ಶಾಂತಿ ಕೊಟ್ಟೈತ್ರಿ. ನೀವು ಮುಂಬೈಗೆ ಏನಾದ್ರು ಬಂದಾಗ ಖಂಡಿತ ಇಲ್ಲೊಮ್ಮೆ ಮಹಾಲಕ್ಷ್ಮಿ ದರ್ಶನವನ್ನ ಮಾಡ್ಕೋರಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಹಂಗ ಶೇರ್ ಮಾಡ್ರಿ. ಮತ್ತಷ್ಟು ಟ್ರಾವೆಲಿಂಗ್ ಮತ್ತು ಭಕ್ತಿ ಬ್ಲಾಗ್ಗಳಿಗೆ ನನ್ನ ಚಾನಲ್ ಅನ್ನು ಫಾಲೋ ಮಾಡ್ರಿ, ಹಂಗ ಸಬ್ಸ್ಕ್ರೈಬ್ ಮಾಡ್ರಿ.